ಮಹಿಳೆ ಜಡೆ ಹಿಡಿದು ದರದರನೆ ಎಳೆದು ಬಿಸಾಡಿದಂತ ಯುವಕ ಮನೆ ಭೋಗ್ಯದ ವಿಚಾರಕ್ಕೆ ಶುರುವಾದಂತ ಗಲಾಟೆ ಇದು. ಎರಡು ಕುಟುಂಬಗಳ ಮಧ್ಯೆ ಮಾರಾಮಾರಿಯೇ ನಡೆದು ಹೋಗಿದೆ. ಮನೆ ಭೋಗ್ಯದ ವಿಚಾರಕ್ಕೆ ಲೀಸ್ ವಿಚಾರಕ್ಕೆ ಸಂಬಂಧಪಟ್ಟ ಗಲಾಟೆ ಇದು. ಎರಡು ಕುಟುಂಬಗಳ ನಡುವೆ ಮಾರಾಮಾರಿ ಆಗಿರೋದು. ಮಹಿಳೆಯ ಜಡೆ ಹಿಡಿದು ಎಳೆದು ಬಿಸಾಡಿ ಯುವಕನಿಂದ ಹಲ್ಲೆ ಮಾಡಲಾಗಿದೆ. ಮೂಡಿಗೆರೆ ತಾಲೂಕಿನ ಬಿಜುವಳ್ಳಿ ಗ್ರಾಮದಲ್ಲಿ ನಡೆದಿರೋ ಘಟನೆ ಇದು. ಸಬೀರಾ ರತ್ನ ಅನ್ನೋರ ಮಧ್ಯೆ ಮನೆ ಭೋಗ್ಯದ ವಿಚಾರಕ್ಕೆ ಗಲಾಟೆ ಆಗಿರೋದು. ಮೊದಲು ಭೋಗ್ಯಕ್ಕಿದ್ದಂತ ಸಬೀರಾ ಸಾಲವಿದ್ದಂತ ರತ್ನ 8 ಲಕ್ಷ ಪಡೆದು ಮನೆ ಲೀಸ್ಗೆ ಕೊಟ್ಟಿದ್ರಂತೆ. ಈ ರತ್ನ ಮನೆ ಬಿಟ್ಟಾಗ 18 ಲಕ್ಷ ರೂಪಾಯಿ ಕೊಡಿ ಅಂತ ಕೇಳಿದ್ರು ಸಬೀರಾ. ಇದೇ ವಿಚಾರಕ್ಕೆ ಎರಡು ಕುಟುಂಬಗಳ ಮಧ್ಯೆ ಈಗ ಕಿರಿಕಾಗಿದೆ. ನೋಡಿ, ಅಲ್ಲಿ ಮನೆ ರಿಪೇರಿ ಮಾಡಿಸ್ಕೊಟ್ಟಿದ್ದೀನಿ, ನಾನು ಟೈಲ್ಸ್ ಹಾಕ್ಸಿದ್ದೀನಿ, 18 ಲಕ್ಷ ಕೊಡಿ ಅಂತೇಳಿ ಕೇಳಿದಾರಂತೆ. ಮನೆ ಭೋಗ್ಯಕ್ಕೆ ಪಡೆದು ಮತ್ತೊಬ್ಬರಿಗೆ ಬಾಡಿಗೆ ನೀಡಿದ್ದಂತ ಸಬೀರಾ. ಆದ್ರೆ ಈಗ ಗಲಾಟೆ ಆಗಿದೆ. ಗಲಾಟೆಯ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ರಿ. ಮನೆ ಬಿಡುವ ವಿಚಾರಕ್ಕೆ ರತ್ನ ಸಬೀರಾ ಮಧ್ಯೆ ಆಗಿರೋ ಗಲಾಟೆ. ನೋಡಿ, ಅಲ್ಲಿ ಮಾನವೀಯತೆ ದೃಷ್ಟಿನೂ ಇಲ್ಲ, ಜೊತೆಗೆ ಆಕೆ ಮಹಿಳೆ, ಆಕೆ ಮೇಲೆ ಕೈ ಮಾಡಬಾರ್ದು ಅಂತಾನೂ ಇಲ್ಲ. ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಗಲಾಟೆಯ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಮೂಡಿಗೆರೆಯಲ್ಲಿ ನಡೆದಿರುವಂತ ಗಲಾಟೆ ಇದು. ಒಂದು ಮನೆಯ ಭೋಗ್ಯದ ವಿಚಾರಕ್ಕೆ, ಲೀಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ಎಳೆದು ಬಿಸಾಕ್ತಾ ಇದ್ದಾರೆ. ಎತ್ತಿ ಮೂಟೆ ಹೆಂಗ್ ಬಿಸಾಕ್ತಾರೋ ಹಂಗೆ. ಮಹಿಳೆ ಜೊತೆಗೆ ನಡ್ಕೊಳ್ಳುವಂತ ವರ್ತನೆನ ಇದು. ಎಷ್ಟು ಅಸಭ್ಯವಾಗಿ ವರ್ತಿಸಿದ್ದಾರೆ, ಯಾವ ರೀತಿ ಹೊಡೆದಿದ್ದಾರೆ, ಎಳೆದಾಡಿದ್ದಾರೆ, ಎಲ್ಲಾ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮನೆ ಗಲಾಟೆನೇ ಇರಬಹುದು, ಆದ್ರೆ ಈ ರೀತಿಯಾಗಿ ಅದನ್ನ ಸರಿಪಡಿಸ್ಕೊಳ್ಳೋದಾ, ಈ ರೀತಿಯಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಮಾಡ್ಕೊಳ್ಳೋದಾ, ಹೊಡೆದಾಡ್ಕೊಳ್ಳೋದಾ? ನೋಡಿ, ದರದರನೆ ಎಳೆದು ಬಿಸಾಕ್ತಾ ಇರುವಂತ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಮಾನವೀಯತೆ ಸತ್ತೋಗಿದೆ. ಜೊತೆಗೆ ಆಕೆ ಮಹಿಳೆ, ಆಕೆ ಜೊತೆಗೆ ಹೆಂಗ್ ವರ್ತಿಸ್ಬೇಕು ಅದ್ಯಾವುದ್ರ ಬಗ್ಗೆನೂ ಕೂಡ ಇಲ್ಲಿ ಗಮನ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಚಿನ್. ಸಚಿನ್, ಏನಿದು ಗಲಾಟೆ? ಭೋಗ್ಯದ ವಿಚಾರಕ್ಕೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವಾಗ ಆದಂತ ಗಲಾಟೆ? ಕಂಪ್ಲೇಂಟ್ ಏನಾದ್ರೂ ದಾಖಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ? ಖಂಡಿತ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಬಿಜುವಳ್ಳಿ ಗ್ರಾಮದಲ್ಲಿ ನಡೆಯುತ್ತಾ ಈ ಒಂದು ಘಟನೆ. ಏನು ಘಟನೆಯಲ್ಲಿ ಮಹಿಳೆಯ ಒಂದು ಜಡೆಯನ್ನ ಹಿಡಿದು ಎಳೆದಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಎರಡು ಕುಟುಂಬಗಳ ನಡುವೆ ನಡೆದಂತ ಈ ಒಂದು ಗಲಾಟೆ. ರತ್ನ ಮತ್ತೆ ಸಬೀರಾ ಏನಿರ್ತಾರೆ, ಅವರು ರತ್ನ ಎಂಬುವರು ಮನೆಯನ್ನ ಸಬೀರಾಗೆ ಭೋಗ್ಯಗೆ ಕೊಟ್ಟಿರ್ತಾರೆ. ಆದ್ರೆ ಸಬೀರಾ ಅವರು ಸುಮಾರು 8 ಲಕ್ಷ ರತ್ನ ಅವರ ಹಣವನ್ನು ಪಡೆದು ಭೋಗ್ಯಕ್ಕೆ ನೀಡಿರ್ತಾರೆ. ಆದ್ರೆ ಭೋಗ್ಯಕ್ಕೆ ಪಡೆದಂತ ಮನೆಯನ್ನ ಸಬೀರಾ ಅವರು ಆ ಮನೆಗೆ ರಿನೋವೇಟ್ ಮಾಡಿ ಮತ್ತೊಬ್ಬರಿಗೆ ಬಾಡಿಗೆಯನ್ನ ಕೊಟ್ಟಿರ್ತಾರೆ. ಆದ್ರೆ ಮನೆಯನ್ನ ಯಾವಾಗ ಬಿಡ್ಬೇಕು ಅಂತ ಹೇಳ್ತಾರೆ, ಆ ಒಂದು ಸಂದರ್ಭದಲ್ಲಿ ಸಬೀರಾ ಅವರು 18 ಲಕ್ಷ ಹಣವನ್ನ ನಮ್ಗೆ ಕೊಡಿ ಅಂತ ಹೇಳ್ಬಿಟ್ಟು ಒತ್ತಾಯನ ಮಾಡ್ತಾರೆ. ಆದ್ರೆ ಇದು ಎಷ್ಟು ಮಟ್ಟಿಗೆ, ನಾನು ಕೇವಲ 8 ಲಕ್ಷಕ್ಕೆ ಹೋಗಿ ಕೊಟ್ಟಿರ್ತಕ್ಕಂಥದ್ದು, ಅದಕ್ಕೆ ನಾನು ಯಾವುದೇ ಎಕ್ಸ್ಟ್ರಾ ಹಣವನ್ನ ಕೊಡೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ನನಗೆ ಬ್ಯಾಂಕ್ ನಲ್ಲಿ ಫ್ರೀಯಾಗಿ ಹಣ ಕೊಟ್ಟಿಲ್ಲ, ನಾನು ಕೂಡ ಮನೆಗೆ ಖರ್ಚು ಮಾಡಿದ್ದೀನಿ, ದುಡ್ಡು ಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಮಾತಿಗೆ ಮಾತು ಬೆಳೆದು ಒಂದು ಜಗಳ ವಿಕೋಪಕ್ಕೆ ತೆರಳಿ ಇಬ್ಬರು ಕೂಡ ಜಡೆಯನ್ನು ಹಿಡಿದು ಎಳೆದಾಡುವಂತ ಪರಿಸ್ಥಿತಿ ಉಂಟಾಗಿದೆ. ಓಕೆ, ಥ್ಯಾಂಕ್ ಯು ಸಚಿನ್ ಡೀಟೇಲ್ಸ್ಗೆ.